ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದಿನನಿತ್ಯದಲ್ಲಿ ಯೂಸ್ ಆಗುವಂತಹ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿದ್ದೀರಾ ಅಂತ ನೀವೇನೇ ಅನ್ಕೊಳ್ತೀರಾ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳನ್ನೇ, ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ರೀತಿ ಸಮ್ಮರಲ್ಲಿ ಮಕ್ಕಳಿಗೆ ಏನಾದರೂ ಪ್ರಾಜೆಕ್ಟ್ ವರ್ಕ್ ಕೊಟ್ಟರೆ ಅವರು ಮಾಡೋದಕ್ಕಿಂತ ಜಾಸ್ತಿ ನಮಗೇನೆ ಕೆಲಸ ಕೊಡ್ತಾರೆ. ಸೊ ಆವಾಗ ನಾವು ಈ ರೀತಿ ಪೇಪರ್ಗಳಿಗೆ ಗಮ್ಮನ್ನು ಹಚ್ಚುವಾಗ ನಾವು ಪೇಪರ್ಗೆ ಹಚ್ಚುವಂಥ ಗಮ್ಗಿಂತ ನಮ್ಮ ಕೈಗೆ ಅಂಟ್ಕೊಳ್ಳುವ ಗಮ್ಮೆ ಜಾಸ್ತಿ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಹಾಗೆ ಆಗಬಾರ್ದು ಅಂತಂದರೆ ನಾನು ಇಲ್ಲಿ ಒಂದು ಟಿಪ್ಸ್ನ ತಿಳಿಸ್ತಾ ಇದ್ದೀನಿ. ನೀವು ಈ ಗಮ್ಮನ್ನು ಪೇಪರ್ಗೆ ಹಚ್ಚೋದಕ್ಕಿಂತ ಮುಂಚೆ ಮನೆಯಲ್ಲಿರ್ತಕ್ಕಂಥ ಕೊಕೊನೆಟ್ ಆಯಿಲ್ ಅಥವಾ ಈ ರೀತಿ ವ್ಯಾಸ್ಲಿನನ್ನು ಸ್ವಲ್ಪ ಕೈಗೆ ಅಪ್ಲೈ ಮಾಡಿಕೊಂಡು ನಂತರ ನೀವು ಗಮ್ಮನ್ನು ಈ ಪೇಪರ್ ಅಥವಾ ಪ್ರಾಜೆಕ್ಟ್ ವರ್ಕ್ಗೆ ನೀವು ಹಚ್ಚೋದ್ರಿಂದ ಏನಾಗುತ್ತೆ, ಗಮ್ಮು ಸ್ವಲ್ಪನೂ ಕೈಗೆ ಅಂಟ್ಕೊಳ್ಳೋದಿಲ್ಲ. ಪೇಪರಿಗೆ ಎಷ್ಟು ಹಚ್ತಿರಲ್ವ ಅಷ್ಟು ಗಮ್ಮು ಮಾತ್ರ ಯೂಸ್ ಆಗುತ್ತೆ. ಎಕ್ಸ್ಟ್ರಾ ನೀವು ಕೈಗೆ ಹಚ್ಚಿದ ಗಮ್ಮು ವೇಸ್ಟ್ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಈರುಳ್ಳಿಗಳು ನಾವು ಹೆಚ್ಚಾಗಿ ಸಾಂಬಾರು ಈರುಳ್ಳಿ ಅಂತಲೇ ಕರಿತೀವಿ. ಸಾಂಬಾರಿಗೆ ನಾವು ಜಾಸ್ತಿ ಈ ರೀತಿ ಸಣ್ಣ ಈರುಳ್ಳಿನ ಯೂಸ್ ಮಾಡ್ತಾರೆ. ಇದನ್ನು ನಾವು ಸಿಪ್ಪೆ ಬಿಡಿಸ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಸೊ ಇದನ್ನು ಈಸಿಯಾಗಿ ಸಿಪ್ಪೆನ ಹೇಗೆ ರಿಮೂವ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಕಾಕ ಅಂತ ಹೇಳ್ತಾರಲ್ವ, ಅದನ್ನು ಜಾಸ್ತಿ ಇರುತ್ತೆ. ಹಾಗೆಯೇ ಸಿಪ್ಪೆ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಸೊ ಆವಾಗ ನೀವು ಏನು ಮಾಡಬೇಕಂದ್ರೆ ಒಂದು ಬೌಲಲ್ಲಿ ನೀರನ್ನು ತಗೊಂಡು ಈ ಈರುಳ್ಳಿನ ಈ ವಿಡಿಯೋದಲ್ಲಿ ತೋರಿಸಿದಾಗೆ ಜಸ್ಟ್ ಇದ್ರ ಕೊನೆನ ಕಟ್ ಮಾಡಿಕೊಂಡು ಇದರಲ್ಲಿ ಒಂದರಲ್ಲಿ 2 ಭಾಗಗಳಾಗಿ ಕಟ್ ಮಾಡಿ ನೀವು ನೀರಲ್ಲಿ ಹಾಕಿ 1-2 ಮಿನಿಟ್ಸ್ ಬಿಟ್ಟು ಸಿಪ್ಪೆನ ರಿಮೂವ್ ಮಾಡೋದ್ರಿಂದ ಈಸಿಯಾಗಿ ಈ ಸ್ಮಾಲ್ ಈರುಳ್ಳಿ ಮೇಲಿರುವಂತಹ ಸಿಪ್ಪೆನ ಈಸಿಯಾಗಿ ರಿಮೂವ್ ಮಾಡ್ಬೋದು. ನಿಮಗೆ 1 kg ಅಷ್ಟು ಈರುಳ್ಳಿ ಸಿಪ್ಪೆನ ನೀವು ಒಂದು 2-3 ಮಿನಿಟ್ಸಲ್ಲೇ ರಿಮೂವ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಮೊದಲು ನಾವು ಚಾಕುವಿಂದ ಕಟ್ ಮಾಡಬೇಕಾದ್ರೆ ಸಿಪ್ಪೆ ರಿಮೂವ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಸೊ ಇವಾಗ ನೀರೆಲ್ಲ ಹಾಕಿದ ನಂತರ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಎಲ್ಲ ಈರುಳ್ಳಿ ಸಿಪ್ಪೆನೂ ರಿಮೂವ್ ಆಗಿದೆ ಅಂತ. ಈ ರೀತಿ ನೀವು ಸಾಂಬಾರ್ ಈರುಳ್ಳಿನ ಯೂಸ್ ಮಾಡುವಾಗ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಟೂತ್ ಬ್ರಷ್ಗಳನ್ನು ನಾವು ಯೂಸ್ ಮಾಡಿದ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಈ ಒಂದು ಬ್ರಷ್ಗಳನ್ನು ನಾವು ಈಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಬ್ರಷನ್ನು ನಾನಿಲ್ಲಿ ತುದಿನ ಕಟ್ ಮಾಡಿಕೊಂಡು ನಂತರ ಇದರ ಹಿಂದಿನ ಭಾಗವನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಅಂಟಿಸ್ಕೊಳ್ಬೇಕು. ನೀವು ಇಲ್ಲಾಂದರೆ ಫೆವಿಕ್ವಿಕ್ ಕೂಡ ಹಾಕ್ಕೊಂಡು ಅಂಟಿಸ್ಕೊಳ್ಬೋದು. ಇವಾಗ ಇಲ್ಲಿ ನಾನು ಸ್ವಲ್ಪ ಈ ಒಂದು ಬ್ರಷ್ನ ಹಿಂದಿನ ಭಾಗನ ಬಿಸಿ ಮಾಡಿಕೊಂಡು ಇದಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ. 1-2 ಮಿನಿಟ್ಸ್ ಆಗಿನೇ ಬಿಟ್ಟರೆ ಇದು ನೀಟಾಗಿ ಅಂಟ್ಕೊಳ್ಳುತ್ತೆ. ಇವಾಗ ಇಲ್ಲಿ ನೋಡ್ತಾ ಒಂದು ಬ್ರಷ್ ರೆಡಿ ಆಗಿದೆ. ಇವಾಗ ಈ ಬ್ರಷನ್ನು ನಾವು ಹೇಗೆಲ್ಲ ಯೂಸ್ ಮಾಡ್ಬೋದಂದ್ರೆ ಈ ರೀತಿ ನಾವು ಸಿಲಿಂಡರ್ ಬಟನ್ಗಳಲ್ಲಿ ಈ ರೀತಿ ಕೊಳೆನ ನಾವು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆವಾಗ ನೀವು ಈ ರೀತಿ ಸ್ಮಾಲ್ ಬ್ರಷನ್ನು ರೆಡಿ ಮಾಡಿಕೊಂಡು ಈ ರೀತಿ ನೀವು ಸ್ವಲ್ಪ ಮನೆಯಲ್ಲಿರ್ತಕ್ಕಂಥ ಕೋಲ್ಗೇಟ್ನ ಹಚ್ಚಿ ನೀಟಾಗಿ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿನೇ ಅಲ್ಲದೆ ನೀವು ಕೀಬೋರ್ಡಲ್ಲಿರುವಂತಹ ಡಸ್ಟನ್ನು ಕೂಡ ಈ ಒಂದು ಸ್ಮಾಲ್ ಬ್ರಷಿಂದ ರಿಮೂವ್ ಮಾಡ್ಕೊಳ್ಬೋದು. ಮತ್ತು ಮಿಕ್ಸಿ ಜಾರ್ಗಳು ಕೂಡ ಅಷ್ಟೇ, ನಾವು ಜಾರ್ ಇಡುವಂಥ ಪ್ಲೇಸಲ್ಲಿ ಅಲ್ಲಲ್ಲಿ ನಮಗೆ ನಾವು ಮಿಕ್ಸಿ ಜಾರಲ್ಲಿ ಹಾಕುವಂಥ ಐಟಮ್ಗಳು ಸೋರ್ಬಿಟ್ಟು ಅಲ್ಲಿನೂ ಕೂಡ ಗಲೀಜ್ ಆಗ್ತಾ ಇರುತ್ತೆ. ಅಲ್ಲಿ ನೀವು ಬಟ್ಟೆಯಿಂದ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದಾಗ ಈ ಒಂದು ಸ್ಮಾಲ್ ಬ್ರಷನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಚಾರ್ಜರ್ಗಳನ್ನು ನೀವು ಸ್ಟ್ಯಾಂಡ್ ಆಗಿನೂ ಕೂಡ ಕನ್ವರ್ಟ್ ಮಾಡ್ಬೋದು. ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಈ ಚಾರ್ಜರ್ ಹಿಂದಿರುವ ವೈರನ್ನು ತೆಗೆದು ಇದನ್ನು ನೀವು ಈ ರೀತಿ ಇಟ್ಕೊಳ್ಬೋದು. ಇದರ ಸೆಂಟ್ರಲ್ಲಿ ನೀವು ಫೋನನ್ನು ಇಟ್ಟು ನೀವು ಮಲ್ಕೊಂಡಾಗನೂ ಕೂಡ ಕೈ ನೋವು ಬರ್ತಾ ಇದೆ, ನೋಡೋದಕ್ಕಾಗಲ್ಲ ಅಂತ ಅಂದಾಗ ಈ ರೀತಿ ನೀವು ಸ್ಮಾಲ್ ಸ್ಟ್ಯಾಂಡ್ ಆಗಿ ಬಳಸ್ಕೊಂಡು ಈ ರೀತಿ ನೀವು ಫೋನನ್ನು ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು, ಇದನ್ನು ನೀವು ಆ ಕಡೆ ಈ ಕಡೆ ಅಲ್ಗಾಡ್ಸಿದ್ರೂ ಅಲ್ಲಾಡ್ತಾ ಇಲ್ಲ, ನೀಟಾಗಿ ಯೂಸ್ ಆಗುತ್ತೆ. ಈ ಒಂದು ಟಿಪ್ಸ್ ಇಲ್ಲಿ ಅನಿಸಿದ್ರೂ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಖಾಲಿ ಸಿಲಿಂಡರ್ಗಳನ್ನು ಮನೆಯಲ್ಲಿಡುವಾಗ ಇದರ ಮೇಲ್ಗಡೆ ಒಂದು ಆಲೂಗಡ್ಡೆನ ಇಟ್ಟರೆ ಸಾಕು, ನಿಮ್ಮ ಒಂದು ಸಿಲಿಂಡರ್ ಸೇಫ್ ಆಗಿರುತ್ತೆ. ಹಾಗೆಯೇ ಟೇಲ್ಸ್ ಕೂಡ ಗಲೀಜಾಗೋದಿಲ್ಲ. ಸೊ ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ಜಂಗ್ ಇರುವಂಥ ಸಿಲಿಂಡರ್ ನಾವು ಮನೆಯಲ್ಲಿ ತಂದು ಟೇಲ್ಸ್ ಮೇಲೆ ಇಟ್ಟಾಗ ಆ ಜಂಗ್ ಏನಾಗುತ್ತೆ, ಟೇಲ್ಸ್ ಮೇಲೆ ಅಂಟ್ಕೊಂಡು ಆ ಖಾಲಿ ಹಾಗೆಯೇ ಉಳ್ಕೊಂಡ್ಬಿಡುತ್ತೆ. ಸೊ ಆವಾಗ ನೀವು ಸಿಲಿಂಡರ್ ತಂದ ತಕ್ಷಣ ಈ ರೀತಿ ನೀವು ಒಂದು ಆಲೂಗಡ್ಡೆನ ಕಟ್ ಮಾಡಿ ಎಲ್ಲಿ ಜಂಗ್ ಇರುತ್ತಲ್ವ ಆ ಪ್ಲೇಸಲ್ಲಿ ಈ ರೀತಿ ಆಲೂಗಡ್ಡೆಯಿಂದ ಉಜ್ಜಿ ನಂತರ ನೀವು ಈ ಒಂದು ಸಿಲಿಂಡರ್ನ ಇಡೋದ್ರಿಂದ ಅಲ್ಲಿ ಜಂಗ್ ಕಲೆಗಳೇನು ಹತ್ಕೊಳ್ಳೋದಿಲ್ಲ. ಹಾಗೆಯೇ ಹಳೇದಾಗಿರುವಂಥ ಮಷಿನ್ಗಳಲ್ಲಿ ಎಲ್ಲಿ ಜಂಗ್ ಇಡೋದಿರುತ್ತಲ್ವ ಅಲ್ಲೆಲ್ಲ ನೀವು ಈ ರೀತಿ ಆಲೂಗಡ್ಡೆಯಿಂದ ಉಜ್ಜಿದ್ರೆ ಆ ಜಂಗಿನ ಕಲೆ ಎಲ್ಲನೂ ರಿಮೂವ್ ಆಗುತ್ತೆ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.